ಹಿಂದೂ ಧರ್ಮದ ಒಂದು ಸಮಾವೇಶದ ಹಿನ್ನೆಲೆಯೊಳಗೆ ಒಂದೆರಡು ವಿಚಾರಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಂವಿಧಾನ ವಿರುದ್ಧವಾಗಿರುವಂಥದ್ದು ಮತ್ತು ಶರಣ ತತ್ವಕ್ಕೆ ವಿರುದ್ಧವಾಗಿರುವಂಥದ್ದು ಹಿಂದೂ ಧರ್ಮ. ಹಾಗಾಗಿ ಆ ಹಿಂದೂ ಧರ್ಮ ಅಂತಕ್ಕಂಥದ್ದು ಧರ್ಮ ಅಲ್ಲ, ಆದರೂ ಕೂಡ ಅದು ಹಿಂದೂ ಧರ್ಮ ಅಂತ ಇಟ್ಕೊಂಡು ಶರಣರನ್ನು ಇವತ್ತು ಅಪಮಾನಗೊಳಿಸುವಂಥ ಕೆಲಸವನ್ನು ಈ ಸಮಾವೇಶದಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಹಿಂದೂ ಧರ್ಮದೊಳಗೆ ಯಾವಾಗಲೂ 4 ವರ್ಣಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಹಿನ್ನೆಲೆಯೊಳಗೆ ನಾವಿನ್ನೂ ಭಾಳಷ್ಟು ಕೆಳದರ್ಜೆಯಲ್ಲಿ ಬದುಕಬೇಕು, ಸಮಾನತೆಯಿಂದ ಬದುಕಲಿಕ್ಕೆ ನಮಗೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಎತ್ತಿ ತೋರಿಸೋದಕ್ಕೋಸ್ಕರ ಈ ಸಮಾವೇಶ ಮಾಡಕತ್ತಾರೆ. ನಾವು ಯಾವಾಗ ಈಗ ಕ್ಷತ್ರಿಯ, ಬ್ರಾಹ್ಮಣ, ವೈಶ್ಯ, ಶೂದ್ರ ಅನ್ನುವಂಥದ್ರಲ್ಲಿ ಅದು ಹೆಣ್ಣು ಮಕ್ಕಳಲ್ಲಿ ಸ್ತ್ರೀ ಅಸಮಾನತೆ, ಲಿಂಗ ಅಸಮಾನತೆಯನ್ನು ಹೊಡೆದೋಡಿಸಿರ್ತಕ್ಕಂಥದ್ದು ಸಂವಿಧಾನ ಮತ್ತು ಶರಣ ತತ್ವ. ಆ ಹಿನ್ನೆಲೆಯೊಳಗೆ ಲಿಂಗ ಅಸಮಾನತೆ ಮತ್ತು ಇವತ್ತು ಸಂವಿಧಾನಬದ್ಧವಾಗಿ ನಡೆಯಲಾರದಂತಹ ಒಂದು ಅಂಶ ಅಂದರೆ ಈ ಹಿಂದೂ ಸಮಾವೇಶ. ಹಾಗಾಗಿ ಶರಣರನ್ನು ಅಪಮಾನಗೊಳಿಸುವಂಥದ್ದು, ಸಂವಿಧಾನವನ್ನು ಅಪಮಾನಗೊಳಿಸುವಂಥ ಕೆಲಸ ಈ ಸಮಾವೇಶದ ಮುಖಾಂತರ ನಡೀತಾ ಇದೆ. ಹೀಗಾಗಿ ನಾವು ಅದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಶರಣರು ತಮ್ಮ ಅನೇಕ ವಚನಗಳೊಳಗೆ ಇವತ್ತು ವೇದಗಳನ್ನು ಮತ್ತು ಅನೇಕ ವೈದಿಕ ಧರ್ಮ ಅಂತಕ್ಕಂಥದ್ದನ್ನು ಧಿಕ್ಕರಿಸಿ ಇವತ್ತು ಸಮಾಜದಲ್ಲಿ ಸಮಾನವಾಗಿರುವಂಥದ್ದನ್ನು ಜಾತಿ, ವೇದ, ವರ್ಗ, ಭೇದ ಭಾವವನ್ನು ಹೋಗಲಾಡಿಸಿ ಸಮಾನತೆಯಿಂದ ಬದುಕುವಂಥ ಹಕ್ಕನ್ನು ನಮಗೆ ಕರುಣಿಸಿಕೊಟ್ಟಿರ್ತಕ್ಕಂಥದ್ದು ಇವತ್ತು ಶರಣ ತತ್ವ. ಅದೇ ಹಿನ್ನೆಲೆಯಲ್ಲಿ ಸಂವಿಧಾನದಲ್ಲಿ ಕೂಡ ಅವತ್ತಿನ ದಿನಮಾನದಲ್ಲಿ ಇವತ್ತು ಪ್ರಜಾಪ್ರಭುತ್ವದೊಳಗೆ ಪ್ರತಿಯೊಬ್ಬರಿಗೂ ಸ್ವತಂತ್ರ ಐತಿ ಅನ್ನುವಂಥದ್ದನ್ನು ಶರಣರು ಹೇಳಿಕೊಟ್ಟಿರ್ತಕ್ಕಂಥದ್ದನ್ನು ಇವತ್ತು ಸಂವಿಧಾನದಲ್ಲಿ ಕೂಡ ನಾವು ನೋಡ್ತೇವೆ. ಹಾಗಾಗಿ 12ನೇ ಶತಮಾನದಲ್ಲಿ ಆಗಿರ್ತಕ್ಕಂಥದ್ದನ್ನು ಇವತ್ತು ನಾವು ಬಹಳಷ್ಟು ಎಚ್ಚೆತ್ತುಕೊಂಡು ಇವತ್ತು 900 ವರ್ಷಗಳಾದರೂ ಕೂಡ ಇವತ್ತು ಶರಣ ತತ್ವ ಅಂತಕ್ಕಂಥದ್ದು ಪ್ರಾಜ್ವಲ್ಯಮಾನವಾಗಿ ಬೆಳಗ್ತಕ್ಕಂಥದ್ದು, ಪ್ರತಿಯೊಬ್ಬ ಮನುಷ್ಯನಲ್ಲಿ ಮಾನವನಾಗಿ ಬದುಕಬೇಕಾಗಿರುವಂಥದ್ದನ್ನು ಕಲಿಸಿಕೊಡ್ತಕ್ಕಂಥದ್ದು ಶರಣ ತತ್ವ. ಆ ಹಿನ್ನೆಲೆಯೊಳಗೆ ಆ ಶರಣ ತತ್ವವನ್ನು ನಾವೆಲ್ಲರೂ ಕೂಡ ಭದ್ರವಾಗಿ ಉಳಿಸ್ಕೊಳ್ಬೇಕು ಅಂತಂದ್ರೆ ಈ ಹಿಂದೂ ಸಮಾವೇಶ ಶರಣರ ಮೇಳವಿಸಿಕೊಂಡು ಮಾಡ್ತಕ್ಕಂಥದ್ದನ್ನು ನಾವು ಪ್ರತಿರೋಧ ಮಾಡ್ತೇವೆ, ಅದನ್ನು ವಿರೋಧ ಮಾಡ್ತಾ ಇದ್ದೇವೆ. ನಂತರ ಶರಣರನ್ನು ಇವತ್ತು ಅವಮಾನಗೊಳಿಸಲಿಕ್ಕೆ ನಾವು ಜನ್ಮಸಿದ್ಧ ಹಕ್ಕು ಅಂತ ಹೇಳಿ ಹೋರಾಡಲಿಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ ಅನ್ನುವಂಥ ಮಾತನ್ನು ನಾ ಈ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು.